Hello students, quantum mechanics 2. Today I am going to discuss about particle in one-dimensional box. Particle in one-dimensional box is an application of Schrodinger's equation. It is the one of the application. Here I am considering a particle which is free particle of mass m moving in one-dimensional box. One-dimensional box ಅಂತ ಹೇಳಿದ್ರೆ along x direction ಅಲ್ಲಿ ಮಾತ್ರ ನಮಗೆ particle motion ಇರುತ್ತೆ. ಸೊ ಬೌಂಡರಿ ಕಂಡೀಷನ್ಸ್ ನ ತಗೊಳ್ಳೋದಾದ್ರೆ ಎಕ್ಸ್ ಈಕ್ವಲ್ಸ್ ಟು 0 ಟು ಎಕ್ಸ್ ಈಕ್ವಲ್ಸ್ ಟು ಎಲ್. ಇಲ್ಲಿ ಪಾರ್ಟಿಕಲ್ ನಮ್ಗೆ ಎಕ್ಸ್ ಈಕ್ವಲ್ಸ್ ಟು 0 ಟು ಎಕ್ಸ್ ಈಕ್ವಲ್ಸ್ ಟು ಎಲ್ ಅಲ್ಲಿ ಮಾತ್ರ ನಮ್ಗೆ ಪಾರ್ಟಿಕಲ್ ಮೂವ್ಮೆಂಟ್ ಇರುತ್ತೆ. ಬಟ್ ಹೈಟ್ ನ ಇನ್ಫೈನೈಟ್ ಅಂತ ಕನ್ಸಿಡರ್ ಮಾಡಿದೀವಿ. ಈ ಪಾರ್ಟಿಕಲ್ ಮೂವಿಂಗ್ ಅಲಾಂಗ್ ದಿ ಎಕ್ಸ್ ಡೈರೆಕ್ಷನ್ ಆಗಿರುತ್ತೆ. ಸೊ ಇಟ್ಸ್ ಎ ಒನ್ ಡೈಮೆನ್ಷನಲ್ ಬಾಕ್ಸ್. ಸೊ ಇಲ್ಲಿ ನಮ್ಗೆ ಟೂ ಕಂಡೀಷನ್ಸ್ ನ ನಮ್ಗೆ ಸ್ಯಾಟಿಸ್ಫೈ ಮಾಡುತ್ತೆ. ಏನು ಅಂತ ಹೇಳಿದ್ರೆ ಪಾರ್ಟಿಕಲ್ ಒನ್ ಡೈಮೆನ್ಷನಲ್ ಬಾಕ್ಸ್ ಅಲ್ಲಿ ಮೂವ್ ಆಗ್ತಿರೋದ್ರಿಂದ there will be collision with the walls of the container or a box. ಇಲ್ಲಿ ಏನ್ ಕೊಲಿಷನ್ ಪ್ರೋಸೆಸ್ ನಡೆಯುತ್ತೆ, ಸೊ ಅಲ್ಲಿ ನಮ್ಗೆ ಎನರ್ಜಿ ಏನಾಗಿರುತ್ತೆ, ಟೋಟಲ್ ಎನರ್ಜಿ ರಿಮೈನ್ಸ್ ಎ ಕಾನ್ಸ್ಟೆಂಟ್. ಸೊ ಇಟ್ ಈಸ್ ಕಾಲ್ಡ್ ಆಸ್ ಎಲಾಸ್ಟಿಕ್ ಕೊಲಿಷನ್ ಪ್ರೋಸೆಸ್. ಹಾಗೇನೆ ಇಲ್ಲಿ ನಾವು ಕನ್ಸಿಡರ್ ಮಾಡಿರೋ ಅಂತದ್ದು ಪಾರ್ಟಿಕಲ್ ಇನ್ ಫ್ರೀ ಪಾರ್ಟಿಕಲ್ ಅಂತ ಕನ್ಸಿಡರ್ ಮಾಡಿದೀವಿ. ಸೊ ದಟ್ ಪೊಟೆನ್ಶಿಯಲ್ ವಿಲ್ ಬಿ ಈಕ್ವಲ್ಸ್ ಟು 0. ಸೊ ಫ್ರೀ ಪಾರ್ಟಿಕಲ್ ಅಂತ ಹೇಳಿದ್ರೆ ನೋ ಎನಿ ಫೋರ್ಸ್ ಆಕ್ಟಿಂಗ್ ಆನ್ ದಟ್ ಪಾರ್ಟಿಕಲ್. ಸೊ ಅದನ್ನ ಫೋರ್ಸ್ ಈಕ್ವಲ್ಸ್ ಟು 0 ಆಗುತ್ತೆ. ಸೊ ಪೊಟೆನ್ಶಿಯಲ್ ಈಕ್ವಲ್ಸ್ ಟು ನಮ್ಗೆ ಈಕ್ವಲ್ಸ್ ಟು 0 ಆಗುತ್ತೆ. ಸೊ ಇಲ್ಲಿ ಪೊಟೆನ್ಶಿಯಲ್ ಇನ್ಸೈಡ್ ದಿ ಬಾಕ್ಸ್ ನ ನಾವು ನೋಡೋದಾದ್ರೆ, ದ ಪೊಟೆನ್ಶಿಯಲ್ ಇನ್ಸೈಡ್ ದಿ ಬಾಕ್ಸ್ ನ ನಾವು ನೋಡೋದಾದ್ರೆ ಇಲ್ಲಿ ನಮ್ಗೆ ಏನಾಗಿರುತ್ತೆ, ಈಕ್ವಲ್ಸ್ ಟು 0 ಅಂತ ಬರ್ದಿದೆ. ಔಟ್ಸೈಡ್ ದಿ ಬಾಕ್ಸ್ ಏನಾಗಿರುತ್ತೆ, ಇನ್ಫೈನೈಟ್ ಆಗಿರುತ್ತೆ. ಸೊ ಔಟ್ಸೈಡ್ ದಿ ಬೌಂಡ್ರಿ ಕಂಡೀಷನ್ಸ್ ಅಂದ್ರೆ ಎಕ್ಸ್ ಈಕ್ವಲ್ಸ್ ಟು 0 ಔಟ್ಸೈಡ್ ಆಗಿ ಎಕ್ಸ್ ಈಕ್ವಲ್ಸ್ ಟು ಎಲ್ ಗೆ ಔಟ್ಸೈಡ್ ಇದ್ದಾಗ ಪಾರ್ಟಿಕಲ್ಸ್ ನಮ್ಗೆ ಏನಾಗಿರುತ್ತೆ, ಅದ್ರ ಪೊಟೆನ್ಶಿಯಲ್ ವಿಲ್ ಬಿ ಈಕ್ವಲ್ಸ್ ಟು ಇನ್ಫೈನೈಟ್ ಆಗಿರುತ್ತೆ. ಪಾರ್ಟಿಕಲ್ ನಮ್ಗೆ ಎಕ್ಸ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಎನರ್ಜಿ ಕಾನ್ಸ್ಟೆಂಟ್ ಆಗಿರುತ್ತೆ ಅಂಡ್ ಪೊಟೆನ್ಶಿಯಲ್ ಇನ್ಸೈಡ್ ದಿ ಬಾಕ್ಸ್ ಈಕ್ವಲ್ಸ್ ಟು 0 ಆಗಿರುತ್ತೆ. ಸೊ ಇಲ್ಲಿ ನಾವು ಕಂಡೀಷನ್ಸ್ ನ ಬರ್ಕೊಳ್ಳೋದಾಗ v equals to 0 when 0 less than x less than l ಅಂತ ಹೇಳಿದ್ರೆ x ವ್ಯಾಲ್ಯೂ ಏನಿದೆ ಅದು 0 ಗಿಂತ ಜಾಸ್ತಿ ಇರಬೇಕು, l ಗಿಂತ ಕಮ್ಮಿ ಇರಬೇಕು. ಅವಾಗ ನಮ್ಗೆ ಪೊಟೆನ್ಶಿಯಲ್ ಏನಾಗಿರುತ್ತೆ, ವಿಲ್ ಬಿ ಈಕ್ವಲ್ಸ್ ಟು 0. ಅದೇ ತರ ನಾವು v ಈಕ್ವಲ್ಸ್ ಟು ಇನ್ಫೈನೈಟ್ ಅಂತ ಕಂಡೀಷನ್ ತಗೊಂಡಿದೀವಿ. ಔಟ್ಸೈಡ್ ದಿ ಬಾಕ್ಸ್ ನಮ್ಗೆ x ಈಕ್ವಲ್ಸ್ ಟು 0 ಇಂದ ಔಟ್ಸೈಡ್ ಇದ್ದಾಗ x ಈಕ್ವಲ್ಸ್ ಟು ಎಲ್ ಆರ್ ಎಲ್ ಗಿಂತ ಜಾಸ್ತಿ ಇದ್ದಾಗ ನಮ್ಗೆ ಇರೋಂತ ಪೊಟೆನ್ಶಿಯಲ್ ಏನಾಗಿರುತ್ತೆ, ಇನ್ಫೈನೈಟ್ ಆಗಿರುತ್ತೆ. ಸೊ ಇನ್ಸೈಡ್ ದಿ ಬಾಕ್ಸ್ ಅಲ್ಲಿ ಇರೋಂತ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ದಿ ಪಾರ್ಟಿಕಲ್ ಇನ್ಸೈಡ್ ದಿ ಬಾಕ್ಸ್ ಏನಾಗಿರುತ್ತೆ, ನಮ್ಗೆ ಫೈನೈಟ್ ಆಗಿರುತ್ತೆ. ಅಂದ್ರೆ ಫೈನೈಟ್ ಅಂತ ಹೇಳಿದ್ರೆ ಇಟ್ ಶೋಸ್ ದಟ್ ದಿ ಪ್ರೆಸೆನ್ಸ್ ಆಫ್ ದಿ ಪಾರ್ಟಿಕಲ್. ಸೊ ನಮ್ಗೆ ಬೌಂಡ್ರಿ ಕಂಡೀಷನ್ಸ್ ಏನಿದೆ 0 ಟು ಎಲ್ ಅನ್ನೋದು ಎಕ್ಸ್ ವ್ಯಾಲ್ಯೂ ಏನ್ ಕನ್ಸಿಡರ್ ಮಾಡಿದೀವಿ, ದಟ್ ಬೌಂಡ್ರಿ ಕಂಡೀಷನ್ಸ್ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ವೇವ್ ಫಂಕ್ಷನ್ ನ ನಮ್ಗೆ ಫೈನೈಟ್ ಅಂತ ತೋರಿಸುತ್ತೆ. ಅದೇ ತರ ವೇವ್ ಫಂಕ್ಷನ್ ಔಟ್ಸೈಡ್ ದಿ ಬಾಕ್ಸ್ ನ ನಾವು ಕನ್ಸಿಡರ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ, psi ವ್ಯಾಲ್ಯೂ ಈಕ್ವಲ್ಸ್ ಟು 0 ಆಗುತ್ತೆ. ಸೊ ನಮ್ಗೆ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ದಿ ಪಾರ್ಟಿಕಲ್ ಔಟ್ಸೈಡ್ ಏನಾಗಿರುತ್ತೆ, ನಮ್ಗೆ ಯೂಶಲಿ 0 ಆಗಿರುತ್ತೆ. ಬಟ್ ಪಾರ್ಟಿಕಲ್ ಫೈಂಡಿಂಗ್ ಇನ್ಸೈಡ್ ದಿ ಬಾಕ್ಸ್ ಏನಾಗಿರುತ್ತೆ, ನಮ್ಗೆ ಈಕ್ವಲ್ಸ್ ಟು ಫೈನೈಟ್ ಆಗಿರುತ್ತೆ. ಸೊ ಇಲ್ಲಿ ನಾವು ಇದನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋದಿಕ್ಕೆ ವಿ ಆರ್ ಯೂಸಿಂಗ್ ದಿ ಟೈಮ್ ಇಂಡಿಪೆಂಡೆಂಟ್ ಸ್ಕ್ರೂಡಿಂಗರ್ಸ್ ಈಕ್ವೇಶನ್ ಆಫ್ ಒನ್ ಡೈಮೆನ್ಷನಲ್ ಈಕ್ವೇಶನ್. ಒನ್ ಡೈಮೆನ್ಷನಲ್ ಈಕ್ವೇಶನ್ ಅಂತ ಹೇಳಿದ್ರೆ ಇಲ್ಲಿ ಫಂಕ್ಷನ್ ನಮ್ಗೆ ಓನ್ಲಿ ಎಕ್ಸ್ ಆಕ್ಸಿಸ್ ಆಗಿರುತ್ತೆ. ಸೊ ಡೋ ಸ್ಕ್ವೇರ್ ಸೈ ಡಿವೈಡೆಡ್ ಬೈ ಡೋ ಎಕ್ಸ್ ಸ್ಕ್ವೇರ್ ಪ್ಲಸ್ 8 ಪೈ ಸ್ಕ್ವೇರ್ ಎಂ ಡಿವೈಡೆಡ್ ಬೈ ಹೆಚ್ ಸ್ಕ್ವೇರ್ ಇ ಮೈನಸ್ ವಿ ಆಫ್ ಸೈ ಈಕ್ವಲ್ಸ್ ಟು 0. ಇದು ನಮ್ಗೆ ಟೈಮ್ ಇಂಡಿಪೆಂಡೆಂಟ್ ಸ್ಕ್ರೂಡಿಂಗರ್ಸ್ ಈಕ್ವೇಶನ್. ಟೈಮ್ ಇಂಡಿಪೆಂಡೆಂಟ್ ಸ್ಕ್ರೂಡಿಂಗರ್ಸ್ ಈಕ್ವೇಶನ್ ನಾವು ಇಲ್ಲಿ ಕನ್ಸಿಡರ್ ಮಾಡ್ತಾ ಇದೀವಿ. ವಿ ಆರ್ ಕನ್ಸಿಡರಿಂಗ್ ಟೈಮ್ ಇಂಡಿಪೆಂಡೆಂಟ್ ಸ್ಕ್ರೂಡಿಂಗರ್ಸ್ ಈಕ್ವೇಶನ್. ಇಲ್ಲಿ ಇ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ, ಯಾಕೆಂದ್ರೆ ಎಲಾಸ್ಟಿಕ್ ಕೊಲ್ಯೂಷನ್ ನ ಕನ್ಸಿಡರ್ ಮಾಡಿದೀವಿ. ಟೋಟಲ್ ಸಿಸ್ಟಮ್ ಎನರ್ಜಿ ಏನಾಗಿರುತ್ತೆ, ವಿಚ್ ರಿಮೈನ್ಸ್ ಅ ಕಾನ್ಸ್ಟೆಂಟ್. ಇಲ್ಲಿ ಪೊಟೆನ್ಶಿಯಲ್ ಏನಂತ ಕನ್ಸಿಡರ್ ಮಾಡಿದೀವಿ, ಇನ್ಸೈಡ್ ದಿ ಬಾಕ್ಸ್ ಪೊಟೆನ್ಶಿಯಲ್ ವಿಲ್ ಬಿ ಈಕ್ವಲ್ಸ್ ಟು 0. ಸೊ ಏನಾಗುತ್ತೆ ನಮ್ಗೆ ನೆಕ್ಸ್ಟ್ ಇದಕ್ಕೆ ವಿ ಈಕ್ವಲ್ಸ್ ಟು 0 ಅಂತ ನಾವು ಸಬ್ಸ್ಟಿಟ್ಯೂಟ್ ಮಾಡೋದಾದ್ರೆ ನಾವು ಕನ್ಸಿಡರ್ ಮಾಡಿರೋ ಅಂತ ಕಂಡೀಷನ್ಸ್ ಅಲ್ಲಿ ಫ್ರೀ ಪಾರ್ಟಿಕಲ್ ಆಗಿರುತ್ತೆ, ವಿ ಈಕ್ವಲ್ಸ್ ಟು 0 ಅಂತ ನಾವು ಕನ್ಸಿಡರ್ ಮಾಡೋದಾದ್ರೆ ಸೊ ಅಬೋವ್ ಒನ್ ಈಕ್ವೇಶನ್ ಅಂತ ಏನ್ ಕನ್ಸಿಡರ್ ಮಾಡಿದೀವಿ, ದಟ್ ಈಕ್ವೇಶನ್ ವಿಲ್ ಬಿ ಬಿಕಮ್ಸ್ ಡೋ ಸ್ಕ್ವೇರ್ ಸೈ ಡಿವೈಡೆಡ್ ಬೈ ಡೋ ಎಕ್ಸ್ ಸ್ಕ್ವೇರ್ ಪ್ಲಸ್ 8 ಪೈ ಸ್ಕ್ವೇರ್ ಎಂ ಇ ಡಿವೈಡೆಡ್ ಬೈ ಹೆಚ್ ಸ್ಕ್ವೇರ್ ಆಫ್ ಸೈ ಈಕ್ವಲ್ಸ್ ಟು 0. ವಿ ಕಾಲ್ ಇಟ್ ಆಸ್ ಈಕ್ವೇಶನ್ ನಂಬರ್ 2.
ಇಲ್ಲಿ ನಾವು ಒಂದು ಕನ್ಸಿಡರೇಷನ್ ನ ಮಾಡ್ತಾ ಇದೀವಿ, ಒಂದು ಕಾನ್ಸ್ಟೆಂಟ್ ಗೆ ಈಕ್ವೇಟ್ ಮಾಡ್ಕೊಳ್ತಾ ಇದೀವಿ. ಏನು ಅಂತ ಹೇಳಿದ್ರೆ ಡೋ ಸ್ಕ್ವೇರ್ ಸೈ ಡಿವೈಡೆಡ್ ಬೈ ಡೋ ಎಕ್ಸ್ ಸ್ಕ್ವೇರ್ ಪ್ಲಸ್ ಕೆ ಸ್ಕ್ವೇರ್ ಸೈ ಈಕ್ವಲ್ಸ್ ಟು 0. ಆ ಕೆ ಸ್ಕ್ವೇರ್ ಸೈ ಅನ್ನೋದು ಏನಿದೆ ಅದನ್ನ ನಾವು ಇಲ್ಲಿ ಪಕ್ಕದಲ್ಲಿ ಸಬ್ಸ್ಟಿಟ್ಯೂಷನ್ಸ್ ನ ತೋರಿಸಿದೀನಿ, ಯಾಕೆ ನಾವು ಅದನ್ನ ಕೆ ಸ್ಕ್ವೇರ್ ಅಂತ ಕನ್ಸಿಡರ್ ಮಾಡಿದೀವಿ ಅಂತ. ಇಲ್ಲಿ ಕೆ ಯೂಶಲಿ ವೇವ್ ವೆಕ್ಟಾರ್, ಅದು ಕೆ ಈಕ್ವಲ್ಸ್ ಟು 2 π / ಲ್ಯಾಂಬ್ಡಾ. ಇಲ್ಲಿ ನಾವು ಲ್ಯಾಂಬ್ಡಾನ ಇನ್ ಟರ್ಮ್ಸ್ ಆಫ್ ಮೂಮೆಂಟ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋದಾದ್ರೆ 2 π p ಡಿವೈಡೆಡ್ ಬೈ ಹೆಚ್ ಆಗುತ್ತೆ. ಇಲ್ಲಿ ಲ್ಯಾಂಬ್ಡಾನ ಹೆಚ್ ಡಿವೈಡೆಡ್ ಬೈ ಪಿ ಅಂತ ಕನ್ಸಿಡರ್ ಮಾಡಿದೀವಿ. ನಮ್ ಡಿ ಬ್ರಾಗ್ಲಿ ವೇವ್ ಅಲ್ಲಿ ನಾವು ಮಾಡ್ಕೊಳ್ಳೋವಾಗ ಯೂಶಲಿ ಕನ್ಸಿಡರೇಷನ್ಸ್ ಎಲ್ಲ ನೋಡಿರ್ತೀವಿ ಅಲ್ಲಿ, ವಿಚ್ ಅದನ್ನ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಪಿ ವ್ಯಾಲ್ಯೂಗೆ ನಾವು ಪೊಟೆನ್ಶಿಯಲ್ ಎನರ್ಜಿ ವ್ಯಾಲ್ಯೂನ ಎನರ್ಜಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಗ ಪಿ ಈಕ್ವಲ್ಸ್ ಟು √2mE ಆಗುತ್ತೆ. ಸೊ ಅದನ್ನ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಗ ಕೆ ವ್ಯಾಲ್ಯೂ ಸಿಗುತ್ತೆ ನಮ್ಗೆ. ಕೆ ಈಕ್ವಲ್ಸ್ ಟು 2 π √2mE ಡಿವೈಡೆಡ್ ಬೈ ಹೆಚ್. ಅದನ್ನ ನಾವು ಸ್ಕ್ವೇರ್ ಮಾಡ್ಕೊಳ್ಳೋದಾದ್ರೆ ಕೆ ಸ್ಕ್ವೇರ್ ಈಕ್ವಲ್ಸ್ ಟು 8 π² mE ಡಿವೈಡೆಡ್ ಬೈ ಹೆಚ್ ಸ್ಕ್ವೇರ್ ಆಗುತ್ತೆ. ಸೊ ಇದನ್ನ ನಾವು ಯೂಶಲ್ ಆಗಿ ಕೆ ಸ್ಕ್ವೇರ್ ಅಂತ ಇಲ್ಲಿ ಕನ್ಸಿಡರ್ ಮಾಡಿರೋದು. ಇದೇ ತರನೇ ನಾವು ಇದನ್ನ ಕೆ ಸ್ಕ್ವೇರ್ ಅಂತ ಟ್ರೀಟ್ ಮಾಡಿರೋದು. ಸೊ ಇಲ್ಲಿ ನಾನು ಅದೊಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಯಾವ ತರ ಅಂತ ಹೇಳ್ಬಿಟ್ಟು ಕೆ ಸ್ಕ್ವೇರ್ ಅಂತ ತಗೊಳ್ಳೋದು. ಸೊ ಇದನ್ನ ನಾವ್ ಏನಂತ ಕರಿತೀವಿ, ಇಲ್ಲಿ ಬಂದಿರೋಂತ ಈಕ್ವೇಶನ್ ನ ನಾವು 1 ಡೈಮೆನ್ಷನಲ್ ಸ್ಕ್ರೂಡಿಂಗರ್ಸ್ ಈಕ್ವೇಶನ್ ಅಂತ ನಾವು ಕರಿತೀವಿ. ಪಾರ್ಟಿಕಲ್ ಇನ್ 1 ಡೈಮೆನ್ಷನಲ್ ಬಾಕ್ಸ್ ಈಕ್ವೇಶನ್. ಆಗ್ಲೇ ಹೇಳ್ದಾಗೆ ಕೆ ಸ್ಕ್ವೇರ್ ನ ನಾವು 8 π² mE ಡಿವೈಡೆಡ್ ಬೈ ಹೆಚ್ ಸ್ಕ್ವೇರ್. ಇದನ್ನ ಯಾಕೆ ಕನ್ಸಿಡರ್ ಮಾಡಿದೀನಿ ಅಂತ ಹೇಳ್ಬಿಟ್ಟು ಲಾಸ್ಟ್ ಸ್ಲೈಡ್ ಅಲ್ಲಿ ನಾನು ತೋರಿಸಿದೀನಿ. ಸೊ ಇಲ್ಲಿ ಇ ಏನ್ ರೆಪ್ರೆಸೆಂಟ್ ಮಾಡುತ್ತೆ, ಎನರ್ಜಿ ಆಫ್ ದಿ ಪಾರ್ಟಿಕಲ್ ವಿಚ್ ವಿ ಕನ್ಸಿಡರ್ ಇಟ್ ಆಸ್ ಎ ಕಾನ್ಸ್ಟೆಂಟ್ ಅಂತ, ಎಲಾಸ್ಟಿಕ್ ಕೊಲಿಷನ್ ಅಂತ ಕನ್ಸಿಡರ್ ಮಾಡಿದೆ. ಸೊ ಇಲ್ಲಿ ಬಂದಿರೋಂತ ಈಕ್ವೇಶನ್ ಏನಿದೆ ನಮ್ಗೆ, ಈ ಸ್ಕ್ರೂಡಿಂಗರ್ಸ್ ಈಕ್ವೇಶನ್ ಏನಿದೆ, ಡೋ ಸ್ಕ್ವೇರ್ ಸೈ ಡಿವೈಡೆಡ್ ಬೈ ಡೋ ಎಕ್ಸ್ ಸ್ಕ್ವೇರ್ ಪ್ಲಸ್ ಕೆ ಸ್ಕ್ವೇರ್ ಸೈ ಈಕ್ವಲ್ಸ್ ಟು 0 ಅಂತ ಏನ್ ನಾವು ಫೈಂಡ್ ಔಟ್ ಮಾಡ್ಕೊಂಡಿದೀವಿ ಸ್ಕ್ರೂಡಿಂಗರ್ಸ್ ಈಕ್ವೇಶನ್ಗೆ, ಅದನ್ನ ಮ್ಯಾಥಮೆಟಿಕಲ್ ಅಲ್ಲಿ ನಾವು ಸಾಲ್ವ್ ಮಾಡ್ಕೊಂಡು ಒಂದು ಜನರಲ್ ಸೊಲ್ಯೂಷನ್ ನ ನಾವು ಬರೆಯೋದಾದ್ರೆ ಸೈ ಈಕ್ವಲ್ಸ್ ಟು a cos kx ಪ್ಲಸ್ b sin kx ಅಂತ ಬರೀಬಹುದು. ಸೊ ಇದು ನಮ್ಗೆ ಜನರಲ್ ಸೊಲ್ಯೂಷನ್ ನ ಕೊಡುತ್ತೆ ಸ್ಕ್ರೂಡಿಂಗರ್ಸ್ ಈಕ್ವೇಶನ್. ನಾವು ಕನ್ಸಿಡರ್ ಮಾಡಿರುವಂತ ಸ್ಕ್ರೂಡಿಂಗರ್ಸ್ ಈಕ್ವೇಶನ್ ಕೆ ಸ್ಕ್ವೇರ್ ನ ಏನ್ ಕನ್ಸಿಡರ್ ಮಾಡಿದೀವಿ ಅದ್ರದ್ದು ಸ್ಕ್ರೂಡಿಂಗರ್ಸ್ ಈಕ್ವೇಶನ್ ಗೆ ಒಂದು ಜನರಲ್ ಸೊಲ್ಯೂಷನ್. ಈ ಜನರಲ್ ಸೊಲ್ಯೂಷನ್ ಅಲ್ಲಿ ಎ ಬಿ ಅನ್ನೋದು ಕಾನ್ಸ್ಟೆಂಟ್ಸ್ ಆಗಿರುತ್ತೆ. ಸೊ ಇಲ್ಲಿ ನಾವು ನೆಕ್ಸ್ಟ್ ಏನ್ ಫೈಂಡ್ ಔಟ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಎನರ್ಜಿ ಐಗನ್ ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡ್ಕೊಳ್ತೀವಿ. ಪಾರ್ಟಿಕಲ್ ನಮ್ಗೆ ಸೈ ವ್ಯಾಲ್ಯೂ ಕೊಟ್ಟಿದೆ ನಮ್ಗೆ ಸ್ಕ್ರೂಡಿಂಗರ್ಸ್ ಈಕ್ವೇಶನ್ ನ ಡಿರೈವ್ ಮಾಡ್ಕೊಂಡಾಗ ಪಾರ್ಟಿಕಲ್ ಎಕ್ಸಿಸ್ಟೆನ್ಸ್ ನ ತೋರಿಸ್ತಾ ಇದೆ, ಬಟ್ ಅದ್ರ ಎನರ್ಜಿಸ್ ಏನಾಗಿದೆ ಅಂತ ಹೇಳ್ಬಿಟ್ಟು ಎನರ್ಜಿನ ಫೈಂಡ್ ಔಟ್ ಮಾಡ್ಕೊಳ್ತಾ ಇದೀವಿ. ಸೊ ಅದು ಎನರ್ಜಿ ಐಗನ್ ವ್ಯಾಲ್ಯೂಸ್. ಎನರ್ಜಿ ಐಗನ್ ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡ್ಕೊಳ್ಳೋದಕ್ಕೆ ನಾವು ಜನರಲ್ ಸೊಲ್ಯೂಷನ್ ನ ಕನ್ಸಿಡರ್ ಮಾಡಿದೀವಿ. ಆ ಜನರಲ್ ಕನ್ಸಿಡರೇಷನ್ ಜನರಲ್ ಸೊಲ್ಯೂಷನ್ ಏನಿದೆ ಅದಕ್ಕೆ ಬೌಂಡ್ರಿ ಕಂಡೀಷನ್ಸ್ ನ ಅಪ್ಲೈ ಮಾಡ್ತಾ ಇದೀವಿ. ನಾವು ಬೌಂಡ್ರಿ ಕಂಡೀಷನ್ ನ ಸೈ ಈಕ್ವಲ್ಸ್ ಟು 0 ವೆನ್ ಎಕ್ಸ್ ಈಕ್ವಲ್ಸ್ ಟು 0 ಅಂತ ಕನ್ಸಿಡರ್ ಮಾಡಿದ್ರೆ, ಫಸ್ಟ್ ಬೌಂಡ್ರಿ ಕಂಡೀಷನ್ಸ್ ನ ನಂಗೆ ಕನ್ಸಿಡರ್ ಮಾಡೋದಾದ್ರೆ ಇಲ್ಲೇನಾಗುತ್ತೆ ಸೈ ಈಕ್ವಲ್ಸ್ ಟು 0 ವೆನ್ ಎಕ್ಸ್ ಈಕ್ವಲ್ಸ್ ಟು 0. ಸೊ ಇದನ್ನ ನಾನು ಸೈ ಇರೋ ಜಾಗದಲ್ಲಿ 0 ನ ಸಬ್ಸ್ಟಿಟ್ಯೂಟ್ ಮಾಡೋದಾದ್ರೆ a cos kx ಪ್ಲಸ್ b sin kx ಆಗುತ್ತೆ. ಸೊ ಇದನ್ನ a ಈಕ್ವಲ್ಸ್ ಟು 0 ಅಂತ ಬರೀಬಹುದು. ಸೈನ್ 0 ವ್ಯಾಲ್ಯೂ 0 ಆಗುತ್ತೆ, ಕಾಸ್ 0 1 ಆಗುತ್ತೆ. ಸೊ a ಈಕ್ವಲ್ಸ್ ಟು 0 ಆಗುತ್ತೆ. ಇಲ್ಲಿ a ಈಕ್ವಲ್ಸ್ ಟು 0 ಅನ್ನೋದು ನಮ್ಗೆ 0 ತೋರಿಸ್ತಾ ಇರೋಂತ ವ್ಯಾಲ್ಯೂ ಇನ್ ಜನರಲ್ ಸೊಲ್ಯೂಷನ್. ಸೊ ಸೆಕೆಂಡ್ ಕಂಡೀಷನ್ ನ ಸೈ ಈಕ್ವಲ್ಸ್ ಟು 0 ವೆನ್ ಎಕ್ಸ್ ಈಕ್ವಲ್ಸ್ ಟು ಎಲ್ ಅಂತ ನಾವು ತಗೊಳ್ಳೋದಾದ್ರೆ, ಸೊ ವಿ ಆರ್ ಕನ್ಸಿಡರಿಂಗ್ ಸೈ ಈಕ್ವಲ್ಸ್ ಟು 0 ವೆನ್ ಎಕ್ಸ್ ಈಕ್ವಲ್ಸ್ ಟು ಎಲ್. ಸೊ ಅಲ್ಲೇನಾಗುತ್ತೆ 0 ಈಕ್ವಲ್ಸ್ ಟು ಬಿ ಸೈನ್ ಕೆ ಎಲ್ ಆಗುತ್ತೆ. ಇಲ್ಲಿ ನಮ್ಗೆ ಎ ವ್ಯಾಲ್ಯೂ ಏನಿತ್ತು ದಟ್ ಎ ವ್ಯಾಲ್ಯೂ ಈಕ್ವಲ್ಸ್ ಟು 0 ಆಗಿದೆ. ಸೊ ಇಲ್ಲಿರೋ ಕಂಡೀಷನ್ಗೆ ನಮ್ಗೆ ಏನಾಗ್ತದೆ ಬಿ ಸೈನ್ ಕೆ ಎಲ್ ಈಕ್ವಲ್ಸ್ ಟು 0 ಆಗ್ತಾ ಇದೆ. ಫರ್ದರ್ ಸಿಂಪ್ಲಿಫಿಕೇಶನ್ ನಾವು ನೋಡೋದಾದ್ರೆ ಇಲ್ಲಿ ಬಿ ಈಸ್ ನಾಟ್ ಈಕ್ವಲ್ಸ್ ಟು 0. ಯಾಕೆ ಅಂತ ಹೇಳಿದ್ರೆ ನಾವು ಈಕ್ವೇಶನ್ ಜನರಲ್ ಸೊಲ್ಯೂಷನ್ ನ ನಾವು 5 ನ ನೋಡೋದಾದ್ರೆ ಆಲ್ರೆಡಿ ಎ ಈಕ್ವಲ್ಸ್ ಟು 0 ಮಾಡಿದೀವಿ. ಬಿ ಈಕ್ವಲ್ಸ್ ಟು 0 ಆದ್ರೆ ಸೈ ಈಕ್ವಲ್ಸ್ ಟು 0 ಆಗ್ಬಿಡುತ್ತೆ. ಸೊ ಬಿ ಈಕ್ವಲ್ಸ್ ಟು 0 ಆಗೋ ಚಾನ್ಸ್ ಇರೋದಿಲ್ಲ. ಸೊ ಬಿ ಇಸ್ ನಾಟ್ ಈಕ್ವಲ್ಸ್ ಟು 0 ಆಗಿರುತ್ತೆ, ಬಟ್ ಸೈನ್ ಕೆ ಎಲ್ ಈಕ್ವಲ್ಸ್ ಟು 0 ಆಗಿರುತ್ತೆ. ಇದನ್ನ ನಾವು ಕೆ ಎಲ್ ವ್ಯಾಲ್ಯೂಸ್ ನ ಎಕ್ಸ್ಪ್ರೆಸ್ ಮಾಡೋದಾದ್ರೆ ದಿಸ್ ಕೆ ಎಲ್ ವ್ಯಾಲ್ಯೂಸ್ ನಮ್ಗೆ ಯೂಶಲಿ ಯಾವ ತರ ಇರುತ್ತೆ ಅಂದ್ರೆ 0 ಪ್ಲಸ್ ಆರ್ ಮೈನಸ್ 5 ಪ್ಲಸ್ ಆರ್ ಮೈನಸ್ 2 ಪ್ಲಸ್ ಆರ್ ಮೈನಸ್ 3 ಅಂತ ಸೋ ಆನ್ ವ್ಯಾಲ್ಯೂಸ್ ಇರುತ್ತೆ. ಸೊ ಇದನ್ನ ನಾವು ಜನರಲ್ ಆಗಿ ಬರೆಯೋದಾದ್ರೆ ಕೆ ಎಲ್ ಈಕ್ವಲ್ಸ್ ಟು ಎನ್ ಪೈ.
ಇಲ್ಲಿ 0 ಕನ್ಸಿಡರ್ ಮಾಡೋಂಗಿಲ್ಲ, ನಮ್ಗೆ 0 ವ್ಯಾಲ್ಯೂ ತಗೊಳ್ಳೋ ಆಗಲ್ಲ. ನೆಗೆಟಿವ್ ವ್ಯಾಲ್ಯೂಸ್ ನ ಕನ್ಸಿಡರ್ ಮಾಡೋಂಗಿಲ್ಲ, ಪಾಸಿಟಿವ್ ವ್ಯಾಲ್ಯೂಸ್ ನ ಮಾತ್ರ ನಾವು ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ KL ವ್ಯಾಲ್ಯೂ ಈಕ್ವಲ್ಸ್ ಟು n ಪೈ ಆಗುತ್ತೆ. ಸೊ ಗೆ ನಾವು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋದು, ಗೆ ವ್ಯಾಲ್ಯೂನ ಬಂದಿರೋ ಎಕ್ಸ್ಪ್ರೆಷನ್ ನ ಸಾಲ್ವ್ ಮಾಡೋದಾದ್ರೆ k ಈಕ್ವಲ್ಸ್ ಟು n ಪೈ ಬೈ ಎಲ್ ಆಗತ್ತೆ. ಸೊ ಇದನ್ನ ಕೆ ಸ್ಕ್ವೇರ್ ನ ಮಾಡೋದಾದ್ರೆ ಕೆ ಸ್ಕ್ವೇರ್ ಈಕ್ವಲ್ಸ್ ಟು n ಸ್ಕ್ವೇರ್ ಪೈ ಸ್ಕ್ವೇರ್ ಎಲ್ ಆಗತ್ತೆ. ಸೊ ಇದನ್ನ ನಾವು ಎನರ್ಜಿ ಎಕ್ಸ್ಪ್ರೆಷನ್ ನಾವೇನಿದೆ ಆ ಎನರ್ಜಿ ಎಕ್ಸ್ಪ್ರೆಷನ್ ಹೀಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡೋದಾದ್ರೆ ಈ ಕೆ ವ್ಯಾಲ್ಯೂ ಏನ್ ನಾವು ಫಸ್ಟ್ ಅಲ್ಲಿ ಬರ್ದಿದೀವಿ ಅಂದ್ರೆ ಈಕ್ವೇಶನ್ ಕೆ ಸ್ಕ್ವೇರ್ ಗೆ ಏನ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದೀವಿ ಅಲ್ಲಿ ಹೀಗೆ ಸಾಲ್ವ್ ಮಾಡ್ಕೊಂಡು ಇಲ್ಲಿ ಬಂದಿರೋಂತ ಕೆ ಸ್ಕ್ವೇರ್ ನ ನಾವು ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದಾದ್ರೆ ವಿ ಗೆಟ್ en ಈಕ್ವಲ್ಸ್ ಟು n ಸ್ಕ್ವೇರ್ h ಸ್ಕ್ವೇರ್ 8ml ಸ್ಕ್ವೇರ್. ಇದು ನಮ್ಗೆ ಜನರಲ್ ಆಗಿ ನಾವು ಐಗನ್ ವ್ಯಾಲ್ಯೂ ಎನರ್ಜಿ ಐಗನ್ ವ್ಯಾಲ್ಯೂ ಎಕ್ಸ್ಪ್ರೆಷನ್ ನ ಕರಿತೀವಿ. ಇನ್ ಟರ್ಮ್ಸ್ ಆಫ್ ಎನ್ ಎಲ್ ಆಗಿದೆ, ಸೊ ಜನರಲೈಸ್ಡ್ ಆಗಿರುತ್ತೆ. ಸೊ ಇದು ನಮ್ಗೆ ಎನರ್ಜಿ ಆಫ್ ಎ ಪಾರ್ಟಿಕಲ್ ಇನ್ ಒನ್ ಡೈಮೆನ್ಷನಲ್ ಬಾಕ್ಸ್ ನ ಕೊಡುತ್ತೆ ಈ ಎನ್ ವ್ಯಾಲ್ಯೂ. ಸೊ ಇವಾಗ ಎನ್ ವ್ಯಾಲ್ಯೂಸ್ ನಮ್ಗೆ ಏನಾಗಿರುತ್ತೆ, ಯೂಶಲಿ ನಮ್ಗೆ ಎನ್ ವ್ಯಾಲ್ಯೂಸ್ 1 2 3 ವ್ಯಾಲ್ಯೂಸ್ ನ ತಗೊಳ್ತೀವಿ. ಸೊ ಈ ಎನ್ ವ್ಯಾಲ್ಯೂಸ್ ನ ಒಂದೊಂದೇ ವ್ಯಾಲ್ಯೂಸ್ ನ ನಾವು ನೋಡೋದಾದ್ರೆ ನಮ್ಗೆ ಡಿಫರೆಂಟ್ ಎನರ್ಜೀಸ್, ನಮ್ಗೆ ಡಿಫರೆಂಟ್ ಎನರ್ಜಿ ಸ್ಟೇಟ್ಸ್ ಅಲ್ಲಿ ಇರುವಂತ ಎನರ್ಜೀಸ್ ಸಿಗುತ್ತೆ. ಸೊ ಅದನ್ನ ನಾವು ಒಂದೊಂದಾಗೆ ಕ್ಯಾಲ್ಕುಲೇಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಾವು ಫೈಂಡ್ ಔಟ್ ಮಾಡಿರೋಂತ ಎಕ್ಸ್ಪ್ರೆಷನ್ en ಏನಿದೆ ಅಲ್ಲಿರೋ ಅಂತ ಟರ್ಮ್ಸ್ ನ ಎಕ್ಸ್ಪ್ಲೈನ್ ಮಾಡಿದೀನಿ. m is mass of the particle, l is the length of the box, n is an integer which can take values 1 2 3. ನಾನು ಆಗ್ಲೇ ಹೇಳಿದೀನಿ 1 2 3 ವ್ಯಾಲ್ಯೂಸ್ ತಗೊಳುತ್ತೆ ಅದು. ಸೊ ಅದಕ್ಕೆ ನಾವು ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ಹೇಳಿದ್ರೆ n ಗೆ 1 ಕೊಟ್ಟಾಗ e1 ವ್ಯಾಲ್ಯೂ ಏನಾಗುತ್ತೆ. ಸೊ ವೆನ್ ವಿ ಟೇಕ್ n ಈಕ್ವಲ್ಸ್ ಟು 1, e1 ಈಕ್ವಲ್ಸ್ ಟು h ಸ್ಕ್ವೇರ್ ಡಿವೈಡೆಡ್ ಬೈ 8ml ಸ್ಕ್ವೇರ್ ಆಗುತ್ತೆ, ವಿಚ್ ಇಸ್ ಈಕ್ವಲ್ಸ್ ಟು 1e1. ಸೊ ಅದೇ ತರ e2 ಗೆ ಅಂದ್ರೆ n ಈಕ್ವಲ್ಸ್ ಟು 2 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸೊ ಅಲ್ಲೇನಾಗುತ್ತೆ n ಸ್ಕ್ವೇರ್ ಈಕ್ವಲ್ಸ್ ಟು 4 ಆಗುತ್ತೆ. ಸೊ h ಸ್ಕ್ವೇರ್ ಡಿವೈಡೆಡ್ ಬೈ 8ml ಸ್ಕ್ವೇರ್ ಇಂಟು 4. ನಾವು ಇಲ್ಲಿ ಕನ್ಸಿಡರ್ ಮಾಡಿರೋಂತ h ಸ್ಕ್ವೇರ್ 8ml ಇಲ್ಲಿ e1 ಅಂತ ಕನ್ಸಿಡರ್ ಮಾಡಿದೀವಿ. ಸೊ ಅದಕ್ಕೆ ನಾವು ಇದನ್ನ ಏನಂತ ಬರಿಬಹುದು, 4e1 ಅಂತ ಬರಿಬಹುದು. ಅದೇ ತರ n ಈಕ್ವಲ್ಸ್ ಟು 3 ಅಂತ ಕೊಡೋದಾದ್ರೆ ಇಲ್ಲಿ ನಮ್ಗೆ 9e1 ಸಿಗುತ್ತೆ. n ಈಕ್ವಲ್ಸ್ ಟು 4 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋದಾದ್ರೆ n ಸ್ಕ್ವೇರ್ ನ 16 ಆಗುತ್ತೆ. ಸೊ 16e1 ಆಗುತ್ತೆ. ಸೊ ದಿಸ್ ಗಿವ್ಸ್ ದಿ ಎನರ್ಜಿ ಆಫ್ ದಿ ಪಾರ್ಟಿಕಲ್ ಇನ್ ಒನ್ ಡೈಮೆನ್ಷನಲ್ ಬಾಕ್ಸ್. ಇಲ್ಲಿ ಒನ್ ಡೈಮೆನ್ಷನಲ್ ಬಾಕ್ಸ್ ಅಲ್ಲಿ ಎನರ್ಜೀಸ್ ನ ನಾವ್ ಏನ್ ಫೈಂಡ್ ಔಟ್ ಮಾಡ್ಕೊಂಡಿದೀವಿ, ದೀಸ್ ಆರ್ ಡಿಸ್ಕ್ರೀಟ್ ವ್ಯಾಲ್ಯೂಸ್ ಅಂತ ಹೇಳಿದ್ರೆ ನಮ್ಗೆ ಕಂಟಿನ್ಯೂಸ್ ವ್ಯಾಲ್ಯೂ ಯೂಶಲಿ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಲ್ಲಿ ನಾವು ನೋಡ್ತೀವಿ. ಬಟ್ ಇಲ್ಲಿ ನಾವು ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಲ್ಲಿ ನಾವು ಎನರ್ಜೀಸ್ ನ ನಾವು ಎಕ್ಸ್ಪ್ಲೈನ್ ಮಾಡುವಾಗ ಯೂಶಲಿ ನಮ್ಗೆ ಏನಾಗಿರುತ್ತೆ, ಡಿಸ್ಕ್ರೀಟ್ ಆಗಿರುತ್ತೆ. ಸೊ ಪಾರ್ಟಿಕಲ್ ಸ್ಟೇಟ್ ಅಲ್ಲಿ ನಮ್ಗೆ ಎನರ್ಜೀಸ್ ಏನಾಗಿರುತ್ತೆ, ಆ ಯಾವ ಸ್ಟೇಟ್ ಇರುತ್ತೆ ಅದರಲ್ಲಿ ಎನರ್ಜಿ ನಮ್ಗೆ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದು ಯಾವ ತರ ವೇರಿ ಆಗುತ್ತೆ ಅಂದ್ರೆ e1 4e1 9e1 16e1 ಅಂತ ನಮ್ಗೆ ಯೂಶುವಲ್ ಆಗಿ ಪಾರ್ಟಿಕಲ್ ಡಿಸ್ಕ್ರೀಟ್ ಎನರ್ಜೀಸ್ ನ ತೋರಿಸುತ್ತೆ. ಸೊ ಇಲ್ಲಿ ನಾವು ಫೈಂಡ್ ಔಟ್ ಮಾಡ್ಕೊಂಡಿರೋಂತ ಎನರ್ಜಿ ಏನಾಗ್ತಾ ಇದೆ, ಪಾರ್ಟಿಕಲ್ ಇನ್ ಒನ್ ಡೈಮೆನ್ಷನಲ್ ಬಾಕ್ಸ್ ಅಲ್ಲಿ ಇರೋಂತ ಎನರ್ಜಿನ ನಾವು ಇಲ್ಲಿ ಫೈಂಡ್ ಔಟ್ ಮಾಡಿದ್ವಿ. ಬಟ್ ನಾರ್ಮಲೈಸೇಷನ್ ಮಾಡ್ಬೇಕು ಅಂದಾಗ ನಮ್ಗೆ ಅಂತ ಹೇಳಿದ್ರೆ ವಿತ್ ಇನ್ ದಿ ಬೌಂಡರಿ ನಾವ್ ಏನ್ ಕನ್ಸಿಡರ್ ಮಾಡಿದೀವಿ ಆ ಬೌಂಡರಿಯಲ್ಲಿ ನಮ್ಗೆ ಪಾರ್ಟಿಕಲ್ ಎಕ್ಸಿಸ್ಟ್ ಆಗಿದೆ ಅಂದ್ರೆ ನಾರ್ಮಲೈಸೇಷನ್ ವೆರಿ ಇಂಪಾರ್ಟೆಂಟ್ ನಮ್ಗೆ. ಸೊ ಈ ನಾರ್ಮಲೈಸೇಷನ್ ಮಾಡ್ಬೇಕು ಅಂದಾಗ ಇದಕ್ಕೆ ನಾವ್ ಏನ್ ಕನ್ಸಿಡರ್ ಮಾಡ್ತೀವಿ, ನಾವು ಏನ್ ಫೈಂಡ್ ಔಟ್ ಮಾಡ್ಕೊಂಡಿದೀವಿ ಅದನ್ನ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಬೌಂಡ್ರಿ ಕಂಡೀಷನ್ಸ್ ನಾನು ಫಸ್ಟ್ ಕಂಡೀಷನ್ a ಈಕ್ವಲ್ಸ್ ಟು 0, x ಈಕ್ವಲ್ಸ್ ಟು 0 ಅಪ್ಲೈ ಮಾಡಿದಾಗ a ಈಕ್ವಲ್ಸ್ ಟು 0 ಬಂದಿದೆ. ಸೊ ಸೆಕೆಂಡ್ ಟರ್ಮ್ ಏನಾಗ್ತಾ ಇದೆ, ಈಕ್ವಲ್ಸ್ ಟು b sin kx ಟರ್ಮ್ ನ ನಾನು ಇಲ್ಲಿ ಕನ್ಸಿಡರ್ ಮಾಡ್ತಾ ಇದೀವಿ. ಸೊ ಇಲ್ಲಿ ಬೌಂಡ್ರಿ ಕಂಡೀಷನ್ಸ್ ನ ನಾವು ತಗೊಳ್ಳೋದಾದ್ರೆ ಅಂದ್ರೆ ಪಾರ್ಟಿಕಲ್ ನಮ್ಗೆ ಏನಿದೆ ಅದು ವಿತ್ ಇನ್ ದಿ ಬಾಕ್ಸ್ ಆಗಿರುತ್ತೆ, 0 to l ಅಲ್ಲಿ ನಮ್ಗೆ ಪಾರ್ಟಿಕಲ್ ಇರುತ್ತೆ. ಇಲ್ಲಿ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ದಿ ಪಾರ್ಟಿಕಲ್ ವಿತ್ ಇನ್ ದಿ ಬಾಕ್ಸ್ ಏನಾಗಿರುತ್ತೆ, ಫೈನೈಟ್ ಆಗಿರುತ್ತೆ. ಫೈನೈಟ್ ಯಾಕಾಗಿರುತ್ತೆ ಅಂತ ಹೇಳಿದ್ರೆ ಪ್ರೆಸೆನ್ಸ್ ಆಫ್ ಪಾರ್ಟಿಕಲ್ ನಮ್ಗೆ ಹೇಳ್ತಾ ಇದೆ. ಸೊ ಅದಕ್ಕೆ ನಮ್ಗೆ ಇಲ್ಲಿ ಏನಾಗಿರುತ್ತೆ, ಪಾರ್ಟಿಕಲ್ ನಮ್ಗೆ ಇನ್ಸೈಡ್ ದಿ ಬಾಕ್ಸ್ ಪ್ರೆಸೆಂಟ್ ಇರುತ್ತೆ. ಬಟ್ ಪ್ರಾಬಬಿಲಿಟಿ ಪಾರ್ಟಿಕಲ್ ಎಲ್ಲಿದೆ ಅನ್ನೋದನ್ನ ಪ್ರಾಬಬಿಲಿಟಿನ ಫೈಂಡ್ ಔಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾರ್ಮಲೈಸೇಷನ್ ನಾವು ಮಾಡ್ತಾ ಇದೀವಿ. ಸೊ ಈ ನಾರ್ಮಲೈಸೇಷನ್ ನ ಮಾಡೋದಕ್ಕೆ ನಮ್ಗೆ ಇಲ್ಲಿ ನಾರ್ಮಲೈಸೇಷನ್ ಯೂಶಲಿ ಏನಾಗಿರುತ್ತೆ, ದಿ ಇಂಟಿಗ್ರೇಷನ್ ಆಫ್ ಪ್ರಾಡಕ್ಟ್ ಆಫ್ ಕಾಂಪ್ಲೆಕ್ಸ್ ಕಾಂಜುಗೇಟ್ ಫಂಕ್ಷನ್, ದಿ ಫಂಕ್ಷನ್ ಇಟ್ ಸೆಲ್ಫ್ ಈಸ್ ಈಕ್ವಲ್ಸ್ ಟು 1 ಆಗಿರುತ್ತೆ.
ಸೊ ಯೂಶಲಿ ಇಂಟಿಗ್ರಲ್ ಆಫ್ psi ಸ್ಟಾರ್ ಇಂಟು dx ಈಕ್ವಲ್ಸ್ ಟು 1 ಆಗಿರುತ್ತೆ. ಯೂಶಲ್ ಆಗಿ ನಾವು 1 ಡೈಮೆನ್ಷನಲ್ ಬಾಕ್ಸ್ ನ ಕನ್ಸಿಡರ್ ಮಾಡಿದಾಗ ಇಲ್ಲಿ ಇಂಟಿಗ್ರಲ್ ಅಲ್ಲಿ ನಾವು 0 to L ಯಾಕೆ ತಗೊಂಡಿದೀವಿ ಅಂದ್ರೆ ವಿ ಆಲ್ರೆಡಿ ಕನ್ಸಿಡರ್ಡ್ ಬೌಂಡ್ರಿ ಕಂಡೀಷನ್ಸ್ ಏನು 0 to L ಅನ್ನೋ ಬೌಂಡ್ರಿ ಕಂಡೀಷನ್ಸ್ ನ ಕನ್ಸಿಡರ್ ಮಾಡಿದೀವಿ. ಸೊ ಪಾರ್ಟಿಕಲ್ ನ ನಾವು ಫೈಂಡ್ ಔಟ್ ಮಾಡ್ತಾ ಇರೋದು ಇನ್ಸೈಡ್ ದಿ ಬಾಕ್ಸ್. ಸೊ ಆ ಬೌಂಡ್ರಿ ಕಂಡೀಷನ್ಸ್ ನ ಇಂಟಿಗ್ರಲ್ ಅಲ್ಲಿ 0 to L ಅಂತ ಬರ್ದಿದ್ವಿ. ಪ್ರಾಬಬಿಲಿಟಿ ಏನಿದೆ psi ಡ್ಯಾಶ್ ನಾವ್ ಏನ್ ಕನ್ಸಿಡರ್ ಮಾಡಿದೀವಿ ಇದು ರಿಯಲ್ ಫಂಕ್ಷನ್ ಆಗಿರುತ್ತೆ. ಸೊ ಇಲ್ಲಿ ನಮ್ಗೆ ಇಲ್ಲಿರೋ ಅಂತ ಫಂಕ್ಷನ್ ರಿಯಲ್ ಆಗಿರುತ್ತೆ. ಸೊ ಇಲ್ಲಿ ನಾವು psi ಡ್ಯಾಶ್ ಅಂತ ಕನ್ಸಿಡರ್ ಮಾಡಿದ್ರೆ -b ಬರುತ್ತೆ. psi ಸ್ಟಾರ್ ಗೆ ನಮ್ಗೆ ಯೂಶಲ್ ಆಗಿ psi ಸ್ಟಾರ್ ಈಕ್ವಲ್ಸ್ ಟು ಮೈನಸ್ sin kx ಆಗಿರುತ್ತೆ. ಸೊ ಮೈನಸ್ ಬಿ ಎರಡೂನು ಕಾನ್ಸ್ಟೆಂಟ್ ಟರ್ಮ್ ಆಗಿರೋದ್ರಿಂದ ಸೊ ಫೈನಲ್ ಆಗಿ ನಾವೇನಂತ ಬರಿಬಹುದು psi ಸ್ಕ್ವೇರ್ ಅಂತ ಬರಿಬಹುದು. ಅದನ್ನ ನಾನು ಸಬ್ಸ್ಟಿಟ್ಯೂಟ್ ಮಾಡೋದಾದ್ರೆ ನಾನು ಆಲ್ರೆಡಿ ಹೇಳ್ದೆ ಕಾಂಜುಗೇಟ್ ಅಂತ ಹೇಳಿದಾಗ ನಾವು ಕಾಂಜುಗೇಟ್ ಅಂತ ತಗೊಂಡಾಗ ನಾವು ರಿಯಲ್ ಪಾರ್ಟ್ ಅಲ್ಲಿ ಇದೀವಿ. a ಪ್ಲಸ್ ಐ ಬಿ ಅನ್ನೋದು ನಾವು ಇರೋಂತ ವ್ಯಾಲ್ಯೂ. ಅದರಲ್ಲಿ ರಿಯಲ್ ಪಾರ್ಟ್ ಎನ ನಾವು ರಿಯಲ್ ಪಾರ್ಟ್ ಅಂತ ಕರಿತೀವಿ. ಕಾಂಪ್ಲೆಕ್ಸ್ ಪಾರ್ಟ್ ಐ ಬಿ ಅನ್ನೋದು. ಸೊ ಇಲ್ಲಿ ಐ ಬಿ ಟರ್ಮ್ ಇಲ್ಲ ನಮ್ಮ ಹತ್ರ, ಬರೀ ರಿಯಲ್ ಪಾರ್ಟ್ ಇದೆ. ಸೊ ರಿಯಲ್ ಪಾರ್ಟ್ ಇರೋದ್ರಿಂದ ನಾವ್ ಇದನ್ನ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ b ಸ್ಕ್ವೇರ್ sin ಸ್ಕ್ವೇರ್ kx ಅಂತ ಬರೀತಾ ಇದೀವಿ. ಸೊ ಇಲ್ಲಿ ನಾರ್ಮಲೈಸೇಷನ್ ನ ಮಾಡೋದಕ್ಕೆ ಇಂಟಿಗ್ರಲ್ 0 to L b ಸ್ಕ್ವೇರ್ sin ಸ್ಕ್ವೇರ್ kx ಇಂಟು dx ಈಕ್ವಲ್ಸ್ ಟು 0. ಸೊ ಇದನ್ನ ಇಂಟಿಗ್ರೇಷನ್ ಮಾಡೋದಿಕ್ಕೆ ಇಲ್ಲಿರೋ ಅಂತ ಎಕ್ಸ್ಪ್ರೆಷನ್ ನ ಇಲ್ಲಿರೋ ಅಂತದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದೀನಿ. ಬಿ ಸ್ಕ್ವೇರ್ ನ ಔಟ್ ಸೈಡ್ ತಗೊಂಡು ಇಂಟಿಗ್ರಲ್ 1 ಮೈನಸ್ ಕಾಸ್ 2kx ಡಿವೈಡೆಡ್ ಬೈ 2 ಇಂಟು dx. ಇದನ್ನ ನಾವು ಇಂಟಿಗ್ರೇಷನ್ ನ ಮಾಡೋದಾದ್ರೆ ಇದನ್ನ 2 ಕಾನ್ಸ್ಟೆಂಟ್ ಇದೆ, ಅದನ್ನು ನಾನು ಒಂದು ಸ್ಟೆಪ್ ಬೈ ಸ್ಟೆಪ್ ತೋರಿಸಿದೀನಿ ಯಾವ ತರ ಇದನ್ನ ಸಾಲ್ವ್ ಮಾಡ್ಬೋದು ಅಂತ. ಬಿ ಸ್ಕ್ವೇರ್ ಡಿವೈಡೆಡ್ ಬೈ 2 ನ ಕೂಡ ನಾನು ಹೊರಗಡೆ ತಗೊಂಡಿದ್ದೀನಿ. ಐ ಟೇಕನ್ ಇಟ್ ಆಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ 2 ಇಂಟಿಗ್ರಲ್ 0 to L 1 ಮೈನಸ್ ಕಾಸ್ 2kx ಇಂಟು dx ಈಕ್ವಲ್ಸ್ ಟು 1. ಸೊ ಇದನ್ನ ನಾವು ಇಂಟಿಗ್ರೇಷನ್ ಮಾಡೋದಾದ್ರೆ ಇಲ್ಲಿ ಒಂದು ಇಂಟಿಗ್ರೇಷನ್ ಏನಾಗಿರುತ್ತೆ x ಆಗಿರುತ್ತೆ. ಕಾಸ್ 2kx ದ ಇಂಟಿಗ್ರೇಷನ್ sin 2kx ಡಿವೈಡೆಡ್ ಬೈ 2k ಕಾನ್ಸ್ಟೆಂಟ್ ಟರ್ಮ್ 2k ಡಿನಾಮಿನೇಟರ್ ಅಲ್ಲಿ ಇರುತ್ತೆ. ಸೊ ಲಿಮಿಟ್ಸ್ ಏನಾಗ್ತಾ ಇದೆ 0 to L ಆಗ್ತಾ ಇದೆ ವಿಚ್ ಈಸ್ ಈಕ್ವಲ್ಸ್ ಟು 1. ನಾರ್ಮಲೈಸೇಷನ್ ವಿಚ್ ಈಸ್ ಈಕ್ವಲ್ಸ್ ಟು 1. ಸೊ ಇದಕ್ಕೆ ಲಿಮಿಟ್ಸ್ ನ ಅಪ್ಲೈ ಮಾಡೋದಾದ್ರೆ ವಿ ಗೆಟ್ b ಸ್ಕ್ವೇರ್ ಡಿವೈಡೆಡ್ ಬೈ 2 L ಮೈನಸ್ 0 dx ಈಕ್ವಲ್ಸ್ ಟು 1. ಸೊ ಫೈನಲಿ ಏನಾಗುತ್ತೆ ಬಿ ಸ್ಕ್ವೇರ್ ಎಲ್ ಡಿವೈಡೆಡ್ ಬೈ 2 ಈಕ್ವಲ್ಸ್ ಟು 1. ನನಗೆ ಬಿ ಬೇಕಿರೋದ್ರಿಂದ ಬಿ ಸ್ಕ್ವೇರ್ ಈಕ್ವಲ್ಸ್ ಟು 2 ಡಿವೈಡೆಡ್ ಬೈ ಎಲ್. ಸೊ ಬಿ ಈಕ್ವಲ್ಸ್ ಟು ಏನಾಗುತ್ತೆ √2 ಡಿವೈಡೆಡ್ ಬೈ ಎಲ್ ಆಗುತ್ತೆ. ಸೊ ಇದನ್ನ ನಾವು ನಾರ್ಮಲೈಸೇಷನ್ ಫಂಕ್ಷನ್ psi ಏನ್ ಫೈಂಡ್ ಔಟ್ ಮಾಡ್ಕೊಂಡಿದೀವಿ psi ಈಕ್ವಲ್ಸ್ ಟು b sin kx ಅದರಲ್ಲಿ ನಾವು ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೀವಿ. ಸೊ ಇದು ನಮ್ಗೆ ಐಗನ್ ಫಂಕ್ಷನ್ಸ್ ನ ಕೊಡುತ್ತೆ. ಸೊ ಇಲ್ಲಿ b ಗೆ ಒಂದು ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದೀವಿ √2 ಡಿವೈಡೆಡ್ ಬೈ ಎಲ್ ಅಂಡ್ k ಗೂ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಂಡಿದೀವಿ n pi ಡಿವೈಡೆಡ್ ಬೈ ಎಲ್. ಸೊ ಇದನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡೋದಾದ್ರೆ psi ಅಲ್ಲಿ ಇಲ್ಲಿ n ಇರೋದ್ರಿಂದ psi n ತಗೊಂಡಿದೀನಿ. psi n ಈಕ್ವಲ್ಸ್ ಟು √2 ಡಿವೈಡೆಡ್ ಬೈ ಎಲ್ ಸೈನ್ ಆಫ್ n pi ಡಿವೈಡೆಡ್ ಬೈ ಎಲ್ ಇಂಟು ಎಕ್ಸ್. ಇದು ನಮ್ಗೆ ಐಗನ್ ಫಂಕ್ಷನ್ ನ ಕೊಡುತ್ತೆ. ಸೊ ಇದು ಎನರ್ಜಿ ಐಗನ್ ಫಂಕ್ಷನ್ ಇನ್ ಎ 1 ಡೈಮೆನ್ಷನಲ್ ಬಾಕ್ಸ್. ನಾವು ಪಾರ್ಟಿಕಲ್ ಏನು 1 ಡೈಮೆನ್ಷನಲ್ ಬಾಕ್ಸ್ ನಲ್ಲಿ ಕನ್ಸಿಡರ್ ಮಾಡಿದೀವಿ ದಟ್ ಪಾರ್ಟಿಕಲ್ದು ನಮ್ಗೆ ಐಗನ್ ಫಂಕ್ಷನ್ ಇದು psi n ಅನ್ನೋದು. ಸೊ psi n ಅಲ್ಲಿ L represents the length of the box. n already I told n is a integer which takes the value 1 2 3 so on values. ಸೊ ಒಂದೊಂದೇ ವ್ಯಾಲ್ಯೂಸ್ ನ ನಾವು ತಗೊಳ್ಳೋದಾದ್ರೆ n ಈಕ್ವಲ್ಸ್ ಟು 1 ಆದಾಗ psi 1 ಈಕ್ವಲ್ಸ್ ಟು √2 ಡಿವೈಡೆಡ್ ಬೈ ಎಲ್. ಸೈನ್ n ಇರೋ ಜಾಗದಲ್ಲಿ 1 ನ ಸಬ್ಸ್ಟಿಟ್ಯೂಟ್ ಮಾಡಿದೀವಿ. ಸೊ pi x ಡಿವೈಡೆಡ್ ಬೈ ಎಲ್ ಆಗುತ್ತೆ. ಅದೇ ತರ n ಈಕ್ವಲ್ಸ್ ಟು 2 ಅಂತ ವ್ಯಾಲ್ಯೂ ತಗೊಳ್ಳೋದಾದ್ರೆ psi 2 ಈಕ್ವಲ್ಸ್ ಟು n ಇರೋ ಜಾಗದಲ್ಲಿ 2 ನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸೊ psi 2 ಈಕ್ವಲ್ಸ್ ಟು √2 ಡಿವೈಡೆಡ್ ಬೈ ಎಲ್ ಸೈನ್ ಆಫ್ 2 pi x ಡಿವೈಡೆಡ್ ಬೈ ಎಲ್. ಅದೇ ತರ n ಈಕ್ವಲ್ಸ್ ಟು 3 ಗೂ ವ್ಯಾಲ್ಯೂಸ್ ನ ತಗೊಂಡಿದೀವಿ. ಸೊ ನಾವು n ಗೆ ವ್ಯಾಲ್ಯೂಸ್ ನ ಕೊಟ್ಕೊಳ್ತಾ ಹೋದಾಗ ನಮ್ಗೆ ಐಗನ್ ಫಂಕ್ಷನ್ ಏನಿದೆ ದಟ್ ವ್ಯಾಲ್ಯೂ ನಮ್ಗೆ ಏನಾಗ್ತಾ ಇರುತ್ತೆ ವ್ಯಾಲ್ಯೂಸ್ ಕೊಡ್ತಾ ಹೋಗುತ್ತೆ. ಸೊ ಇಲ್ಲಿ ನಾವು ಫೈಂಡ್ ಔಟ್ ಮಾಡ್ಕೊಂಡಿರೋ ಅಂತ ವ್ಯಾಲ್ಯೂಸ್ ಏನಿದೆ ಈ ವ್ಯಾಲ್ಯೂಸ್ಗೆ ನಾವು ಒಂದು ಗ್ರಾಫ್ ನ ಪ್ಲಾಟ್ ಮಾಡೋದಾದ್ರೆ ಇಲ್ಲಿ ಐಗನ್ ಫಂಕ್ಷನ್ಸ್ ಗೆ ನಾನು ಗ್ರಾಫ್ ತೋರಿಸಿದೀನಿ. ಈ ಗ್ರಾಫ್ ಅನ್ನ ನಾವು ನೋಡೋದಾದ್ರೆ
ಇಲ್ಲಿ ಫಸ್ಟ್ ಗ್ರಾಫ್ ನ ನಾವು ನೋಡೋದಾದ್ರೆ ಇದು ಸೈ ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ, ವೇವ್ ಫಂಕ್ಷನ್ ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಯಾವಾಗ n ಈಕ್ವಲ್ಸ್ ಟು 1 ಆದಾಗ, n ಈಕ್ವಲ್ಸ್ ಟು 2 ಆದಾಗ, n ಈಕ್ವಲ್ಸ್ ಟು 3 ಆದಾಗ. ಸೊ ಇದು ಎನರ್ಜಿ ಲೆವೆಲ್ಸ್ ನ ಹೇಳ್ತಾ ಇದೆ, E1 E2 E3 ಅನ್ನೋದು. ಈ ಎನರ್ಜಿ ಲೆವೆಲ್ಸ್ E1 ಇದು ಏನಾಗಿರುತ್ತೆ 4 E1 ಆಗಿರುತ್ತೆ. ಈ ತರ ವ್ಯಾಲ್ಯೂಸ್ ನಮ್ಗೆ ಏನಾಗುತ್ತೆ E1 E2 E3 ಅಲಾಂಗ್ ನಮ್ಗೆ y ಆಕ್ಸಿಸ್ ಇದೆ, x ಆಕ್ಸಿಸ್ ಅಲ್ಲಿ ಬೌಂಡ್ರಿ ಕಂಡೀಷನ್ಸ್ x ಈಕ್ವಲ್ಸ್ ಟು 0 x ಈಕ್ವಲ್ಸ್ ಟು L ಆಗ್ತಾ ಇದೆ. ನಾವು ಸೈಗೆ 1 ಕೊಟ್ಟಾಗ n ಈಕ್ವಲ್ಸ್ ಟು 1 ಮಾಡಿದಾಗ ಈ ಎಕ್ಸ್ಪ್ರೆಷನ್ 12 ಅಲ್ಲಿ n ಈಕ್ವಲ್ಸ್ ಟು 1 ಅಂತ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ವಿ ಗೆಟ್ psi1 ಈಕ್ವಲ್ಸ್ ಟು √2 ಡಿವೈಡೆಡ್ ಬೈ L sin pi x ಡಿವೈಡೆಡ್ ಬೈ L. ಅದಕ್ಕೆ ನಾವು ಒಂದು ಗ್ರಾಫ್ ನ ಪ್ಲಾಟ್ ಮಾಡಿದಾಗ ಇಲ್ಲಿ ನಮ್ಗೆ ಕಾಣಿಸ್ತಿರೋ ಅಂತ ಹಾಫ್ ವೇವ್ ಸಿಗುತ್ತೆ. ಅದೇ ತರ ಸೈಗೆ 2 ಅಂತ ಸೈ 2 ಅಂತ ನಾವು ಕನ್ಸಿಡರ್ n ಈಕ್ವಲ್ಸ್ ಟು 2 ಅಂತ ಕನ್ಸಿಡರ್ ಮಾಡೋದಾದ್ರೆ ಇಲ್ಲಿ ಏನಾಗುತ್ತೆ ನಮ್ಗೆ ಕಂಪ್ಲೀಟ್ ಒಂದು ವೇವ್ ಕಾಣಿಸ್ತಾ ಇದೆ. ಅದೇ ತರ ನಮ್ಗೆ n ಈಕ್ವಲ್ಸ್ ಟು 3 ಅಂತ ಮಾಡಿದ್ರೆ ಸೈ 3 ವ್ಯಾಲ್ಯೂ ಬರುತ್ತೆ, ಇಲ್ಲಿ 1.5 ವೇವ್ ಕಾಣಿಸ್ತಾ ಇದೆ. ಸೊ ನಾವು ಡಿಫರೆಂಟ್ ವ್ಯಾಲ್ಯೂಸ್ ನ n1 n2 n3 ಅಂತ ವ್ಯಾಲ್ಯೂಸ್ ನ ನಾವು ನೋಡೋದಾದ್ರೆ ಇಲ್ಲಿ psi1 psi2 psi3 ತರ ವ್ಯಾಲ್ಯೂಸ್ ನ ನಾವು ಪ್ಲಾಟ್ ಮಾಡೋದಾದ್ರೆ ನಮ್ಗೆ ಡಿಫರೆಂಟ್ ವೇವ್ ಆಗಿ ನಾವು ನೋಡ್ಬೋದು ಇಲ್ಲಿ ಗ್ರಾಫ್ ಅಲ್ಲಿ. ಇಲ್ಲಿ ನಮ್ಗೆ ನೆಗೆಟಿವ್ ಪಾಸಿಟಿವ್ ಎರಡು ಟರ್ಮ್ ಇದೆ, ಯಾಕೆಂದ್ರೆ ಇದು ವೇವ್ ಫಂಕ್ಷನ್ ನಮ್ಗೆ. ಬಟ್ ನಾವು ಕನ್ಸಿಡರ್ ಮಾಡಿರೋಂತ ಪ್ರಾಬಬಿಲಿಟಿ ಏನಿದೆ ಅದು ಮಾಡ್ಯುಲೈ ಆಗಿರುತ್ತೆ, ಓನ್ಲಿ ಇಟ್ ಟೇಕ್ಸ್ ದಿ ಪಾಸಿಟಿವ್ ವ್ಯಾಲ್ಯೂಸ್ ಮಾತ್ರ ತಗೊಳುತ್ತೆ. ಸೊ ಅದಕ್ಕೆ ನಾವು ಸೆಕೆಂಡ್ ಗ್ರಾಫ್ ಅಲ್ಲಿ ನಾವು ನೋಡೋದಾದ್ರೆ ನಮ್ಗೆ ನೆಗೆಟಿವ್ ವೇವ್ ಇಲ್ಲ ಇಲ್ಲಿ. ಸೊ ಎಲ್ಲಾನು ನಮ್ಗೆ ಏನಾಗಿರುತ್ತೆ ಪಾಸಿಟಿವ್ ನ ಕೊಡುತ್ತೆ. ಇದು ಸೈನ ರೆಪ್ರೆಸೆಂಟ್ ಮಾಡುತ್ತೆ, ಇದು ಮಾಡ್ಯುಲಸ್ ಆಫ್ ಸೈ ಸ್ಕ್ವೇರ್ ನ ರೆಪ್ರೆಸೆಂಟ್ ಮಾಡುತ್ತೆ, ವಿಚ್ ರೆಪ್ರೆಸೆಂಟ್ಸ್ ದಿ ಪ್ರಾಬಬಿಲಿಟಿ. ಈ ಪ್ರಾಬಬಿಲಿಟಿನ ನಮ್ಗೆ ಸೆಕೆಂಡ್ ಗ್ರಾಫ್ ಕೊಡುತ್ತೆ. ಸೊ ಎರಡು ಡಿಫ್ರೆಂಟ್ ಗ್ರಾಫ್ಸ್ ನ ಇಲ್ಲಿ ನಾವು ನೋಡ್ಬೋದು. ಸೊ ಇಲ್ಲಿಗೆ ನಮ್ಗೆ 1 ಡೈಮೆನ್ಷನಲ್ ಬಾಕ್ಸ್ ಡಿರೈವೇಶನ್ ಏನಿದೆ ಅದು ಕಂಪ್ಲೀಟ್ ಆಗುತ್ತೆ. ಈ ಡಿರೈವೇಶನ್ ನಾವೇನ್ ಫೈಂಡ್ ಔಟ್ ಮಾಡ್ಕೊಂಡಿದೀವಿ, ಐಗನ್ ಫಂಕ್ಷನ್ಸ್ ನ ಎನರ್ಜಿ ಫಂಕ್ಷನ್ಸ್ ನ ನಾವೇನ್ ಫೈಂಡ್ ಔಟ್ ಮಾಡಿದೀವಿ, ಯೂಶಲಿ ಅದ್ರ ಮೇಲೆ ನಮ್ಗೆ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಇಲ್ಲಿ ನಾನು ಏನ್ ಮಾಡ್ತಾ ಇದೀನಿ, 2 ಪ್ರಾಬ್ಲಮ್ಸ್ ನ ಡಿಸ್ಕಸ್ ಮಾಡ್ತಾ ಇದೀನಿ. ಈ ಪ್ರಾಬ್ಲಮ್ ಅಲ್ಲಿ ಫಸ್ಟ್ ಒನ್ ನಾವು ನೋಡೋದಾದ್ರೆ ಸಿಂಪಲ್ ಪ್ರಾಬ್ಲಮ್ಸ್, ಎನರ್ಜಿನ ಯಾವ ತರ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ 2 ಪ್ರಾಬ್ಲಮ್ಸ್ ಅಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇದೀನಿ. So first problem na consider ಮಾಡೋಣ. An electron is trapped in 1 dimensional box of length 1 angstrom. How much energy is required to excite the electron from its ground state to third excited state? ಇಲ್ಲಿ ನಮ್ಗೆ n ಈಕ್ವಲ್ಸ್ ಟು 0 ಆಗಿರೋದ್ರಿಂದ ನಮ್ಗೆ ಇಲ್ಲಿ ಗ್ರೌಂಡ್ ಸ್ಟೇಟ್ n ಈಕ್ವಲ್ಸ್ ಟು 1 ಆಗಿರುತ್ತೆ. ಥರ್ಡ್ ಎಕ್ಸೈಟ್ ಸ್ಟೇಟ್ ಅಂತ ಹೇಳ್ತಿರೋದ್ರಿಂದ ಥರ್ಡ್ ಎಕ್ಸೈಟೆಡ್ ಸ್ಟೇಟ್ ಅಂತ ಹೇಳಿದ್ರೆ n ಈಕ್ವಲ್ಸ್ ಟು 4 ಆಗುತ್ತೆ. ಸೊ ಇಲ್ಲಿ ನಾವು ಇದನ್ನ ಬರ್ಕೊಳ್ಳೋದಾದ್ರೆ ನಮ್ಗೆ L ವ್ಯಾಲ್ಯೂ ಕೊಟ್ಟಿದ್ದಾರೆ, ಲೆಂತ್ ಆಫ್ ದಿ ಬಾಕ್ಸ್ ನ ಹೇಳ್ತಿದ್ದಾರೆ, L ಈಕ್ವಲ್ಸ್ ಟು 1 ಆಂಗ್ಸ್ಟ್ರೋಮ್ ಆಗಿರುತ್ತೆ, ವಿಚ್ ವಿಲ್ ಬಿ ಈಕ್ವಲ್ಸ್ ಟು 1 × 10⁻⁻10 ಮೀಟರ್. ಆಂಗ್ಸ್ಟ್ರೋಮ್ಸ್ ಇಂದ ಮೀಟರ್ ಗೆ ಕನ್ವರ್ಟ್ ಮಾಡಿದೀವಿ. ಸೊ n ಈಕ್ವಲ್ಸ್ ಟು 1 ಅಂಡ್ n ಈಕ್ವಲ್ಸ್ ಟು 4 ನಾನು ಆಲ್ರೆಡಿ ಹೇಳಿದೆ. ಗ್ರೌಂಡ್ ಸ್ಟೇಟ್ ನಮ್ಗೆ ಏನಾಗಿರುತ್ತೆ n ಈಕ್ವಲ್ಸ್ ಟು 1 ಆಗಿರುತ್ತೆ. ಥರ್ಡ್ ಎಕ್ಸೈಟೆಡ್ ಸ್ಟೇಟ್ ಆಗಿರೋದ್ರಿಂದ n ಈಕ್ವಲ್ಸ್ ಟು 4 ಆಗುತ್ತೆ. ಅಂದ್ರೆ ನಾವು ಗ್ರೌಂಡ್ ಸ್ಟೇಟ್ n ಈಕ್ವಲ್ಸ್ ಟು 1 ಆದ್ರೆ ಅದ್ರ ಮೇಲಿರುವಂತ 3 ಎಕ್ಸೈಟೆಡ್ ಸ್ಟೇಟ್ ಏನಿರುತ್ತೆ n2 n3 n4 ಆಗಿರುತ್ತೆ. ಸೊ ಇದನ್ನ ಪಾರ್ಟಿಕಲ್ ಇನ್ 1 ಡೈಮೆನ್ಷನಲ್ ಬಾಕ್ಸ್ ಅಲ್ಲಿ ನಾವು ಎನರ್ಜಿಗೆ ಒಂದು ಎಕ್ಸ್ಪ್ರೆಷನ್ ನ ಫೈಂಡ್ ಔಟ್ ಮಾಡಿದೀವಿ. ದಟ್ ಎನರ್ಜಿ ಎಕ್ಸ್ಪ್ರೆಷನ್ ಇಸ್ ಈಕ್ವಲ್ಸ್ ಟು En ಈಕ್ವಲ್ಸ್ ಟು n² h² ಡಿವೈಡೆಡ್ ಬೈ 8 ml². ಇಲ್ಲಿ ನಾವು ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಏನಿದೆ h ವ್ಯಾಲ್ಯೂ m ವ್ಯಾಲ್ಯೂ ನಮ್ಗೆ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದೀವಿ. H ಜಾಗದಲ್ಲಿ ಪ್ಲಾಂಕ್ಸ್ ಕಾನ್ಸ್ಟೆಂಟ್ 6.625 × 10⁻⁻34. ಅದೇ ತರ ಮಾಸ್ ಆಫ್ ದಿ ಎಲೆಕ್ಟ್ರಾನ್ 9.1 × 10⁻⁻31. ಸೊ L ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ 10⁻⁻10. ಸೊ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡೋದಾದ್ರೆ ನಮ್ಗೆ n² ನ ನಾವು ಇನ್ನ ಏನು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿಲ್ಲ. ಸೊ ಜನರಲ್ ಆಗಿ En ಗೆ ಒಂದು ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೊಳ್ತಾ ಇದೀವಿ ಇನ್ ಟರ್ಮ್ಸ್ ಆಫ್ n² ಅಲ್ಲಿ 6.028932 × 10⁻⁻18. ನಮ್ಗೆ ಇಲ್ಲಿ ಬಂದಿರೋಂತ ವ್ಯಾಲ್ಯೂ ಏನಿದೆ ವಿಚ್ ವಿಲ್ ಬಿ ಇನ್ ದಿ ಜೌಲ್ಸ್. ಸೊ ಅದನ್ನ ಕನ್ವರ್ಟ್ ಮಾಡ್ತಾ ಇದೀವಿ ಯೂಸಿಂಗ್ ಎ ಚಾರ್ಜ್ ಆಫ್ ದಿ ಎಲೆಕ್ಟ್ರಾನ್ ನ ಯೂಸ್ ಮಾಡ್ಕೊಂಡು ನಾವು ಡಿವೈಡ್ ಮಾಡ್ತಾ ಇದೀವಿ ವ್ಯಾಲ್ಯೂನ. ಸೊ ಅವಾಗ ಏನಾಗುತ್ತೆ ನಮ್ಗೆ ವ್ಯಾಲ್ಯೂ ಜೌಲ್ಸ್ ಅಲ್ಲಿ ಇರೋದು ಎಲೆಕ್ಟ್ರಾನ್ ವೋಲ್ಟ್ ಗೆ ಕನ್ವರ್ಟ್ ಆಗುತ್ತೆ. 37.63 × n², ವಿಚ್ ಇಸ್ ಇನ್ ಎಲೆಕ್ಟ್ರಾನ್ ವೋಲ್ಟ್. ಇವಾಗ ನೆಕ್ಸ್ಟ್ ಅವ್ರು ಏನ್ ಹೇಳ್ತಿದ್ದಾರೆ,
ಎಕ್ಸೈಟೆಡ್ ಸ್ಟೇಟ್ಗೆ ಎಕ್ಸೈಟ್ ಆಗಬೇಕು ಅಂದ್ರೆ ಗ್ರೌಂಡ್ ಸ್ಟೇಟ್ ಇಂದ ಥರ್ಡ್ ಎಕ್ಸೈಟೆಡ್ ಸ್ಟೇಟ್ಗೆ ಏನ್ ಎನರ್ಜಿ ಬೇಕು, ಎಷ್ಟು ಎನರ್ಜಿ ಬೇಕು ಅಂತ ಫೈಂಡ್ ಔಟ್ ಮಾಡ್ಬೇಕು. ಸೊ ಫಸ್ಟ್ ನಾವೇನ್ ಮಾಡೋಣ, n ಈಕ್ವಲ್ಸ್ ಟು 1ಗೆ ಫೈಂಡ್ ಔಟ್ ಮಾಡೋಣ. n ಈಕ್ವಲ್ಸ್ ಟು 1 ಅಂತ ನಾವು ಕನ್ಸಿಡರ್ ಮಾಡಿದಾಗ E1 ಆಗತ್ತೆ. n ಈಕ್ವಲ್ಸ್ ಟು 1 ಆದಾಗ E1 ಈಕ್ವಲ್ಸ್ ಟು 37.63 ಎಲೆಕ್ಟ್ರಾನ್ ವೋಲ್ಟ್. n ಇರೋ ಜಾಗದಲ್ಲಿ 1 ನ ಸಬ್ಸ್ಟಿಟ್ಯೂಟ್ ಮಾಡಿದೀವಿ. ಸೊ n ಈಕ್ವಲ್ಸ್ ಟು 4 ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಥರ್ಡ್ ಎಕ್ಸೈಟೆಡ್ ಸ್ಟೇಟ್ ನಮ್ಗೆ ಏನಾಗುತ್ತೆ, E4 ಈಕ್ವಲ್ಸ್ ಟು 602.14 ಎಲೆಕ್ಟ್ರಾನ್ ವೋಲ್ಟ್ ಬರುತ್ತೆ. ಸೊ ಇಲ್ಲಿ ನಾವು ಇವೆರಡಕ್ಕೂ ಡಿಫರೆನ್ಸ್ ಮಾಡಿದಾಗ ನಮ್ಗೆ ಎನರ್ಜಿ ಎಷ್ಟು ಬೇಕು ಟು ಎಕ್ಸೈಟ್ ದಿ ಎಲೆಕ್ಟ್ರಾನ್ ಟು ದಿ ಥರ್ಡ್ ಎಕ್ಸೈಟೆಡ್ ಸ್ಟೇಟ್ ಅಂತ ನಾವು ಫೈಂಡ್ ಔಟ್ ಮಾಡ್ಬೋದು. ಸೊ ಇವೆರಡನ್ನು ನಾವು ಸಬ್ಸ್ಟ್ರಾಕ್ಟ್ ಮಾಡೋದಾದ್ರೆ, ಡಿಫರೆನ್ಸ್ ನ ತಗೊಳ್ಳೋದಾದ್ರೆ, ಇಲ್ಲಿ ನಮ್ಗೆ ಏನಾಗುತ್ತೆ 564.50 ಎಲೆಕ್ಟ್ರಾನ್ ವೋಲ್ಟ್. ಇದು ನಾವು ಫೈಂಡ್ ಔಟ್ ಮಾಡಿರೋಂತ ವ್ಯಾಲ್ಯೂ. ಇಲ್ಲಿ ಅವ್ರು ಕೇಳಿರೋದಕ್ಕೆ ನಾವು ಫೈಂಡ್ ಔಟ್ ಮಾಡ್ಕೊಂಡಿರೋಂತ ವ್ಯಾಲ್ಯೂ. ಸೊ ಇದನ್ನ ನಾವು ಜೌಲ್ಸ್ಗೆ ಕನ್ವರ್ಟ್ ಮಾಡ್ಕೊಳ್ಳೋದಾದ್ರೆ 9.0433 ಇಂಟು 10⁻⁻17 ಜೌಲ್ಸ್. ಸೊ ಇದು ಒಂದ್ ಪ್ರಾಬ್ಲಮ್. ಇನ್ನ ಒಂದು ಪ್ರಾಬ್ಲಮ್ ನ ಡಿಸ್ಕಸ್ ಮಾಡೋಣ. 2 ಪ್ರಾಬ್ಲಮ್ಸ್ ಮಾತ್ರ ಡಿಸ್ಕಸ್ ಮಾಡ್ತಾ ಇದ್ದೀನಿ. An electron is constrained in one-dimensional box of side 1 nanometer. Calculate first 4 energy eigenvalues in electron volt. So ಇಲ್ಲಿ 1-dimensional box ನ again consider ಮಾಡ್ತಾ ಇದೀವಿ. 1-dimensional box ಅಲ್ಲಿ ಕೊಟ್ಟಿರೋಂತ ಡೇಟಾ ಏನು ಅಂತ ಹೇಳಿದ್ರೆ, ಲೆಂತ್ ಕೊಟ್ಟಿದ್ದಾರೆ 1 ನ್ಯಾನೋಮೀಟರ್ ಅಂತ, 1 × 10⁻⁹ ಮೀಟರ್. ಸೊ ಇಲ್ಲಿ ಅವರು ಏನ್ ಕ್ಯಾಲ್ಕುಲೇಟ್ ಮಾಡಕ್ ಹೇಳ್ತಿದಾರೆ ಅಂತ ಹೇಳಿದ್ರೆ, ಫಸ್ಟ್ 4 ಎನರ್ಜಿ ಐಗನ್ ವ್ಯಾಲ್ಯೂಸ್. ಸೊ ಫಸ್ಟ್ 4 ಎನರ್ಜಿ ಐಗನ್ ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡಕ್ ಹೇಳ್ತಾರೆ. ಎಗೈನ್ ನಾವು ಎನರ್ಜಿನ ಫೈಂಡ್ ಔಟ್ ಮಾಡ್ತಾ ಇದೀವಿ. ಸೊ ಎನರ್ಜಿನ ಫೈಂಡ್ ಔಟ್ ಮಾಡೋದಕ್ಕೆ ಎಗೈನ್ ನಾವು ಎನರ್ಜಿ ವ್ಯಾಲ್ಯೂ ಏನ್ ಡಿರೈವ್ ಮಾಡ್ಕೊಂಡಿದೀವಿ ಅದನ್ನ E ಈಕ್ವಲ್ಸ್ ಟು n² h² ಡಿವೈಡೆಡ್ ಬೈ 8 ml². ಅದಕ್ಕೆ ಎಗೈನ್ ನಾವು ಪ್ಲಾಂಕ್ಸ್ ಕಾನ್ಸ್ಟೆಂಟ್ ನ ಮಾಸ್ ಆಫ್ ದಿ ಎಲೆಕ್ಟ್ರಾನ್ ನ ಸಬ್ಸ್ಟಿಟ್ಯೂಟ್ ಮಾಡಿದೀವಿ. 6.625 ಇಂಟು 10⁻34 ಪ್ಲಾಂಕ್ಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ. 9.1 ಇಂಟು 10⁻37 ಮಾಸ್ ಆಫ್ ದಿ ಎಲೆಕ್ಟ್ರಾನ್ ನ ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೀವಿ. ಎಲ್ ವ್ಯಾಲ್ಯೂ ಅವ್ರು ನ್ಯಾನೋಮೀಟರ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನ 10⁻⁹ ಮೀಟರ್ಸ್ ಅಲ್ಲಿ ನಾವು ಅದನ್ನ ಬರ್ಕೊಂಡಿದೀವಿ. ಸೊ ಇದನ್ನ ಎಗೈನ್ ಆವಾಗ್ಲೇ ಮಾಡಿದಾಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ. ಇನ್ ಟರ್ಮ್ಸ್ ಆಫ್ ಜೌಲ್ಸ್ ಅಲ್ಲಿ ಇದೆ n² ಇಂಟು 6.0289 ಇಂಟು 10⁻⁻20 ಜೌಲ್ಸ್. ಸೊ ಇದನ್ನ ನಾವು ಎಲೆಕ್ಟ್ರಾನ್ ವೋಲ್ಟ್ ಕನ್ವರ್ಟ್ ಮಾಡಿದೀವಿ. ಇಲ್ಲಿ 0.37633 ಇಂಟು n² ಎಲೆಕ್ಟ್ರಾನ್ ವೋಲ್ಟ್. ಸೊ ಇಲ್ಲಿ n ಈಕ್ವಲ್ಸ್ ಟು 1 ಆದಾಗ ಅಲ್ಲಿ 4 ಎನರ್ಜಿ ಸ್ಟೇಟ್ಸ್ ನ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ಸೊ n ಈಕ್ವಲ್ಸ್ ಟು 1 ಆದಾಗ E1 ಈಕ್ವಲ್ಸ್ ಟು 0.376 ಎಲೆಕ್ಟ್ರಾನ್ ವೋಲ್ಟ್ ಆಗುತ್ತೆ. n ಈಕ್ವಲ್ಸ್ ಟು 2 ಆದಾಗ ನಮ್ಗೆ ಏನಾಗುತ್ತೆ, E2 ಈಕ್ವಲ್ಸ್ ಟು n ಇರೋ ಜಾಗದಲ್ಲಿ ನಾವು 2 ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀವಿ. ಸೊ 2² ಈಕ್ವಲ್ಸ್ ಟು 4 ಆಗುತ್ತೆ. 4 ಇಂಟು 0.3763 ಆಗುತ್ತೆ. ಸೊ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡೋದಾದ್ರೆ 1.50535 ಎಲೆಕ್ಟ್ರಾನ್ ವೋಲ್ಟ್ ಸಿಗುತ್ತೆ. ಸೊ ಅದೇ ತರ n3 ನ ಫೈಂಡ್ ಔಟ್ ಮಾಡೋದು, n3 ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀವಿ. E3 ಫೈಂಡ್ ಔಟ್ ಮಾಡೋದಕ್ಕೆ n ಇರೋ ಜಾಗದಲ್ಲಿ 3 ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀವಿ. ಸೊ ಏನಾಗುತ್ತೆ 9 ಆಗುತ್ತೆ. n² 9 ಆಗುತ್ತೆ. ಸೊ 9 ಇಂಟು 0.73763 ಮಲ್ಟಿಪ್ಲೈ ಮಾಡ್ತಾ ಇದೀವಿ. ಸೊ ಇಲ್ಲಿ ಬರುವಂತ ವ್ಯಾಲ್ಯೂ 3.387 ಎಲೆಕ್ಟ್ರಾನ್ ವೋಲ್ಟ್. ಸೊ ಅದೇ ತರ 4th ಎನರ್ಜಿ ಐಗನ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದಕ್ಕೆ n ಈಕ್ವಲ್ಸ್ ಟು 4 ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀವಿ. ಸೊ E4 ಈಕ್ವಲ್ಸ್ ಟು 16 ಇಂಟು 0.3763 ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ 6.0214 ಎಲೆಕ್ಟ್ರಾನ್ ವೋಲ್ಟ್. ಸೊ ನಾವಿಲ್ಲಿ 4 ಎನರ್ಜಿ ಐಗನ್ ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡಕ್ ಕೇಳಿದ್ದಾರೆ. ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ಕೇಳಿದ್ದಾರೆ ಅವರು. ಸೊ ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ನಾವು ಎನರ್ಜೀಸ್ ನ ಫೈಂಡ್ ಔಟ್ ಮಾಡಿದ್ವಿ. ಸೊ 2 ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿದ್ವಿ ಬೇಸ್ಡ್ ಆನ್ ದಿ 1-dimensional ಬಾಕ್ಸ್. ಸೊ ಇದು ಯೂಶಲಿ ನಮ್ಗೆ ಎಕ್ಸ್ಪೆಕ್ಟೆಡ್ ಕ್ವಶನ್ ಆಗಿರುತ್ತೆ. ಸೊ ಇಂಪಾರ್ಟೆಂಟ್ ಕಾನ್ಸೆಪ್ಟ್ 1-dimensional ಪಾರ್ಟಿಕಲ್ ಬಿಹೇವಿಯರ್ ಇನ್ 1-dimensional ಬಾಕ್ಸ್. ಸೊ ಅದ್ರ ಮೇಲೆ 2 ಪ್ರಾಬ್ಲಮ್ಸ್ ಕೂಡ ನಾವು ಸಾಲ್ವ್ ಮಾಡಿದ್ವಿ. ಸೊ ಆಲ್ಮೋಸ್ಟ್ ಎಲ್ಲ ಕವರ್ ಆಗಿದೆ. ಥ್ಯಾಂಕ್ ಯು.